ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಸುಧಾ ಬ್ಲಾಗ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇವತ್ತಿನ ನನ್ನ ಡಯಟ್ ರೂಟೀನ್ ಎಲ್ಲ ಹೇಗೋಯಿತು, ಇದ್ರ ಜೊತೆಗೆ ನಾನು ನಾಳೆಯಿಂದ ವೆಯ್ಟ್ ಲಾಸ್ ಮಾಡ್ಕೋಬೇಕು ಅಂತ ಯಾರೆಲ್ಲ ಅಂದ್ಕೊಂಡಿರ್ತೀರಲ್ಲ, ಅವರು ಯಾವ ರೀತಿ ನೀವು ವೆಯ್ಟ್ ಲಾಸ್ ಸ್ಟಾರ್ಟ್ ಮಾಡಬೇಕು ಅಂತ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಹಾಗೆ ನನ್ನ ಇವತ್ತಿನ ವೆಯ್ಟ್ ಕೂಡ ಎಷ್ಟಿದೆ ಅಂತ ನಿಮಗೆ ತಿಳಿಸ್ಕೊಡ್ತೀನಿ. ನೀವು ಈ ವಿಡಿಯೋ ಎಲ್ಲೂ ಸ್ಕಿಪ್ ಮಾಡದೆ ಎಂಡ್ವರೆಗೂ ನೋಡಿದರೆ ನಿಮಗೆ ಪ್ರತಿಯೊಂದು ವಿಷಯನೂ ಗೊತ್ತಾಗುತ್ತೆ. ಇವತ್ತಿನ ನನ್ನ ಡಿಟಾಕ್ಸ್ ಡ್ರಿಂಕ್ ಬಂದ್ಬಿಟ್ಟು ನಾನು 2 ಸ್ಪೂನಷ್ಟು ಜೀರಿಗೆ ತೊಗೊಂಡಿದ್ದೀನಿ, ಹಾಗೆ 1-2 ಚಕ್ಕೆ ಕೂಡ ತೊಗೊಂಡಿದ್ದೀನಿ. ಇದನ್ನು ನಾನು ಒಂದು 5 to 10 ಮಿನಿಟ್ಸ್ ಇಟ್ಟು ಚೆನ್ನಾಗಿ ಬಾಯ್ಲ್ ಮಾಡಿಕೊಂಡು ಬೆಳಿಗ್ಗೆ 9 ಗಂಟೆಗೆ ಇದನ್ನು ತೊಗೊಂಡಿದ್ದೀನಿ. ಯಾರೆಲ್ಲ ನಾಳೆಯಿಂದ ವೆಯ್ಟ್ ಲಾಸ್ ಜರ್ನಿ ಸ್ಟಾರ್ಟ್ ಮಾಡಬೇಕು, ನಾನು ವೆಯ್ಟ್ ಲಾಸ್ ಮಾಡ್ಕೋಬೇಕು ಅಂತ ಏನು ಅಂದ್ಕೊಂಡಿರ್ತೀರಲ್ಲ, ಅವ್ರು ಯಾವ ರೀತಿ ಸ್ಟೆಪ್ ಬೈ ಸ್ಟೆಪ್ ಮಾಡ್ಕೊಂಡು ಹೋಗಬೇಕು ಅಂತ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವೆಯ್ಟ್ ಲಾಸ್ ಮಾಡ್ಕೋಬೇಕು ಅಂದರೆ ನಮ್ಮ ಮೈಂಡಲ್ಲಿ ಫಸ್ಟ್ ಬರೋದು ನಾನು ಡಯಟ್ ಮಾಡಬೇಕು, ಎಕ್ಸಸೈಸ್ ಮಾಡಬೇಕು, ವಾಕಿಂಗ್ ಮಾಡಬೇಕು ಅಂತ. ಹೌದು, ಖಂಡಿತ ಇದನ್ನೆಲ್ಲ ನಾವು ಮಾಡಲೇಬೇಕು. ಇದನ್ನೆಲ್ಲ ಮಾಡಿದಾಗೆ ನಾವು ವೆಯ್ಟ್ ಲಾಸ್ ಮಾಡ್ಕೊಳ್ಳೋಕ್ಕೆ ಸಾಧ್ಯ. ಇದನ್ನೆಲ್ಲ ಯಾವ ರೀತಿ ಮಾಡೋದು? ನೀವು ಫಸ್ಟ್ ಏನು ಮಾಡಿ, ಯಾವುದನ್ನು ನಾವು ಸಡನ್ನಾಗಿ ನಾನು 100 kg ಇದ್ದೀನಿ, ಸಡನ್ನಾಗಿ ನಾನು ವೆಯ್ಟ್ ಲಾಸ್ ಮಾಡ್ಕೋಬೇಕಂದ್ರೆ ಯಾರಿಗೂ ಆಗಲ್ಲ. ಯಾಕಂದರೆ ನಾವು ಅದನ್ನು ಪ್ರಯತ್ನ ಪಡೋಕ್ಕೂ ಹೋಗಬಾರ್ದು. ನಮಗೆ ಮೇನ್ ಇಂಪಾರ್ಟೆಂಟ್ ಏನು, ಸ್ಟೆಪ್ ಬೈ ಸ್ಟೆಪ್. ಇವಾಗ ನೀವು 4-5 ಮೆಟ್ಲನ್ನ ಒಂದೇ ಸಾರಿ ಹತ್ತಕ್ಕಾಗತ್ತಾ? ಅದು ಆಗಲ್ಲ. ನಾವು ಒಂದೊಂದೇ ಮೆಟ್ಲ ಹತ್ಕೊಂಡು ಹೋಗಬೇಕು. ಅದೇ ರೀತಿ ನಾವು ಸಡನ್ನಾಗಿ ನೀವು ಯಾವುದನ್ನು ಸ್ಟಾರ್ಟ್ ಮಾಡೋಕ್ಕೆ ಹೋಗಬೇಡಿ. ಇವತ್ತು ಏನು ಮಾಡಿ, ನೀವು ಇವತ್ತು ಡಯಟ್ ಸ್ಟಾರ್ಟ್ ಮಾಡಿ. ಡಯಟ್ ಅಂದರೆ ನೀವೇನು ಮಾಡಿ, ವಾರ ಪೂರ್ತಿ ತರಕಾರಿ ತಿನ್ನೋದು, ವಾರ ಪೂರ್ತಿ ಫ್ರೂಟ್ಸ್ ತಿನ್ನೋದು, ಇದನ್ನು ಮಾಡೋಕ್ಕೆ ಹೋಗಬೇಡಿ. ಇದು ಯಾರಿಗೂ ಆಗಲ್ಲ. ನೀವು 1 ವಾರ ಮಾಡ್ತೀರಾ, 2 ವಾರ ಮಾಡ್ತೀರಾ, ಆಮೇಲೆ ಅದನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗೋಕ್ಕಾಗಲ್ಲ. ಅದಕ್ಕೋಸ್ಕರ ಏನು ಮಾಡಿ, ನೀವು ಫಸ್ಟು ನಮಗೆ ಮೇನ್ ಇಂಪಾರ್ಟೆಂಟ್ ಕಿಚನಲ್ಲಿ ನಮಗೆ ಬೇಡದೇ ಇರೋ ತಿಂಡಿ ಐಟಮ್ ಎಲ್ಲ ನಾವು ತರೋದನ್ನು ಅವಾಯ್ಡ್ ಮಾಡಬೇಕು. ನಮಗೋಸ್ಕರನಾದರೂ ತೊಗೊಂಡು ಬಂದಿರಲಿ, ಮಕ್ಳಿಗೋಸ್ಕರನಾದರೂ ತೊಗೊಂಡು ಬರಲಿ, ಆದಷ್ಟು ಅದನ್ನು ಅವಾಯ್ಡ್ ಮಾಡಿದರೆ ನಮಗೆ ಅಲ್ಲಿಂದನೇ ಸ್ಟಾರ್ಟ್ ಆಗೋದು. ಹೆಲ್ದಿ ಲೈಫ್ ಸ್ಟೈಲ್ನ ಸ್ಟಾರ್ಟ್ ಮಾಡ್ಕೊಳ್ಳಿ. ನೀವು ಆದಷ್ಟು ನೀವು ಮನೇಲಿ ಏನು ಅಡುಗೆ ಮಾಡ್ತೀರಾ ಅದನ್ನೇ ನಾವು ಚೆನ್ನಾಗಿ ಟೈಮ್ ತಿನ್ನಬೇಕು. ನಾವೇನು ಮಾಡಿಬಿಡ್ತೀವಿ, ಇನ್ನೊಂದು ಅರ್ಧ ಗಂಟೆ ಬಿಟ್ಟರೆ ತಿಂದ್ರಾಯಿತು, ಇನ್ನೊಂದು ಅವರ್ ಬಿಟ್ಟರೆ ತಿಂದ್ರಾಯಿತು ಅಂತ ಈ ಥರ ತುಂಬ ಲೇಝಿ ಮಾಡ್ತೀವಿ. ನಮಗೆ ಯಾವಾಗ ಭೀ ಸಿಗುತ್ತೆ ಆವಾಗ ಟೈಮ್ ಸಿಕ್ಕಾಗ ತಿನ್ನೋದು ಬೇಡ. ಈ ಥರ ಮಾಡೋಕ್ಕೆ ಹೋಗಬೇಡಿ. ನಿಮಗೋಸ್ಕರ ನೀವು ಒಂದು ಅರ್ಧ ಗಂಟೆ ಆಯಿತು, 1 ಅವರ್ ಆಯಿತು, ಟೈಮ್ ಕೊಡಿ. ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಆಯಿತು, ಮಧ್ಯಾಹ್ನ ಊಟ ಆಯಿತು, ನೈಟ್ ಊಟ ಆಯಿತು, ಟೈಮ್ಗೆ ಕರೆಕ್ಟಾಗಿ ಊಟ ಮಾಡಿ. ಇದ್ರ ಜೊತೆಗೆ ನಾವು ಫಸ್ಟಿಗೆ ನಾವು ನಾನು ಚೆನ್ನಾಗಿ ವರ್ಕೌಟ್ ಮಾಡಿಬಿಡ್ತೀನಿ, ನಾನು ವೆಯ್ಟ್ ಲಾಸ್ ಮಾಡ್ಕೋಬೇಕು ಅಂತ ಬೇಡ. ನಮಗೆ ಸ್ಟಾರ್ಟಿಂಗ್ ವರ್ಕೌಟ್ ಬೇಡವೇ ಬೇಡ. ಸ್ವಲ್ಪ ನಾರ್ಮಲಾಗಿ ವಾಕ್ ಮಾಡಿ. ವಾಕ್ ಅಂದರೆ ನೀವು ಚೆನ್ನಾಗಿ ಒಂದು 5 ಕಿಲೋಮೀಟ್ರ್ 6 ಕಿಲೋಮೀಟ್ರ್ ನಾನು ವಾಕ್ ಹೋಗಿ ಬಂದುಬಿಡ್ತೀನಿ, ಬೇಡ. ನಮಗೆ ಅದು ಒಂದು ಅರ್ಧ ಕಿಲೋಮೀಟ್ರ್ ಆಯಿತು, 1 ಕಿಲೋಮೀಟ್ರ್ ಇಷ್ಟೇ ವಾಕ್ ಮಾಡಿ. 1 ವೀಕ್ ಇದೇ ಥರ ಫಾಲೋ ಅಪ್ ಮಾಡ್ಕೊಂಡು ಬನ್ನಿ. ಆಮೇಲೆ ಸೆಕೆಂಡ್ ವೀಕ್ ಚೇಂಜ್ ಮಾಡಿ, ಒಂದು 2 ಕಿಲೋಮೀಟ್ರ್ ವಾಕ್ ಹೋಗಿ. ಆಮೇಲೆ ಏನು ಮಾಡಿ, ಮತ್ತು ಒಂದು 20 ಡೇಸ್ ಆದಮೇಲೆ ಎಕ್ಸಸೈಸ್ ಮಾಡೋಕ್ಕೆ. ನಾರ್ಮಲ್ ಎಕ್ಸಸೈಸ್, ಹೆವಿ ಆಗಿರೋದು, ಬಾಡಿಗೆ ಸ್ಟ್ರೇನ್ ಆಗುವಂಥದ್ದು ಯಾವುದೇ ರೀತಿಯಾದ ಎಕ್ಸಸೈಸನ್ನು ಮಾಡೋಕ್ಕೆ ಹೋಗಬೇಡಿ. ನಾರ್ಮಲ್ ಎಕ್ಸಸೈಸ್, ಯಾಕೆಂದರೆ ನಮ್ಮ ಬಾಡಿ ಇದುವರೆಗೆ ಆದರೂ ನಾವು ಯಾವುದೇ ರೀತಿಯಾದ ಎಕ್ಸಸೈಸ್ ಮಾಡಿರೋದಿಲ್ಲ. ಸಡನ್ನಾಗಿ ನಾವು ಎಕ್ಸಸೈಸ್ ಮಾಡಿದಾಗ ನಮ್ಮ ಬಾಡಿಗೆ ಪ್ರೆಷರ್ ಹಾಕಿದಾಗ ಪೇನ್ ಸ್ಟಾರ್ಟ್ ಆಗುತ್ತೆ ನಮಗೆ. ಆಮೇಲೆ ಏನಾಗ್ಬಿಡುತ್ತೆ, ನಿಮಗೆ ಪೇನ್ ಆಯಿತು ಅಂದರೆ 2 ದಿನ ಮಾಡ್ತೀರಾ, 3ನೇ ದಿನಕ್ಕೆ ಯಪ್ಪ ಬೇಡ ಅನ್ನಿಸ್ಬಿಡುತ್ತೆ. ಅದಕ್ಕೆ ಆ ಥರ ಬೇಡವೇ ಬೇಡ. ನೀವು ವೆಯ್ಟ್ ಲಾಸ್ ಮಾಡ್ಕೋಬೇಕಂದ್ರೆ ಸ್ಟೆಪ್ ಬೈ ಸ್ಟೆಪ್ ನಾನು ಹೇಳ್ಕೊಡ್ತೀನಿ. ಮೊದಲೇ ಸ್ಟೆಪ್ ಬಂದುಬಿಟ್ಟು ನೀವೇನು ಮಾಡಿ, ಮನೆಯಲ್ಲಿ ಯಾವುದೇ ರೀತಿಯಾದ ಕರೆದಿರೋ ಐಟಮ್ಸ್ ಆಯಿತು ಯಾವುದು ತಿನ್ನೋಕ್ಕೆ ಹೋಗಬೇಡಿ. ಟೀ ಕಾಫಿ ಆಯಿತು, ಬಿಸ್ಕೆಟ್ ಆಯಿತು, ಹೊರಗಡೆ ಫುಡ್ಡು, ಪಿಜ್ಜಾ ಬರ್ಗರ್, ಯಾವುದೇ ರೀತಿ ಬೇಕ್ರಿ ಐಟಮ್ಸ್ ಆಯಿತು ಯಾವುದೂ ಫಸ್ಟ್ ಇದನ್ನು ನಾವು ಸ್ಟಾಪ್ ಮಾಡಬೇಕು. ಇದು ಆದಮೇಲೆ ಸೆಕೆಂಡ್ ಸ್ಟೆಪ್ ಬಂದುಬಿಟ್ಟು ನಾವು ಟೈಮಿಗೆ ಕರೆಕ್ಟಾಗಿ ಊಟ ಮಾಡಬೇಕು. ನೀವು ಒಂದು ಟೈಮ್ ಮೆನ್ಷನ್ ಮಾಡ್ಕೊಳ್ಳಿ. ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಆಯಿತು, ಮಧ್ಯಾಹ್ನ ಊಟ ಆಯಿತು, ರಾತ್ರಿ ಊಟ ಆಯಿತು, ಕರೆಕ್ಟಾಗಿ ಇದೇ ಟೈಮ್ಗೆ ತಿನ್ನಬೇಕು. ಒಂದು 10-15 ನಿಮಿಷ, ಒಂದು ಅರ್ಧ ಗಂಟೆ ಹೆಚ್ಚು ಕಡಿಮೆ ಆದರೆ ಪರವಾಗಿಲ್ಲ, ಬಟ್ 1 ಅವರ್ 2 ಅವರ್ ಅಂತೂ ಹೆಚ್ಚು ಕಡಿಮೆ ಆಗಬಾರ್ದು. ಕರೆಕ್ಟಾಗಿ ಅದೇ ಟೈಮ್ಗೆ ಊಟ ಮಾಡೋದು. ಥರ್ಡ್ ಸ್ಟೆಪ್ ಬಂದುಬಿಟ್ಟು ಚೆನ್ನಾಗಿ ನೀರು ಕುಡಿಬೇಕು. ನೀರು ಮಾತ್ರ, ನೀವು ಊಟ ಎಷ್ಟು ಇಂಪಾರ್ಟೆಂಟೋ ಅದ್ರ ಜೊತೆಗೆ ನಮಗೆ ನೀರು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನಮ್ಮ ಡಯಟ್ ಮಾಡಬೇಕು, ನಾವು ವೆಯ್ಟ್ ಲಾಸ್ ಮಾಡ್ಕೋಬೇಕಂದ್ರೆ ನಮಗೆ ನೀರು ಮೇನ್ ಇಂಪಾರ್ಟೆಂಟು. ಅದಕ್ಕೋಸ್ಕರ ನೀವೇನು ಮಾಡಿ, ಚೆನ್ನಾಗಿ ನೀರು 3.5 ಲೀಟ್ರ್, 3ರಿಂದ 3.5 ಲೀಟ್ರ್ ಅಂತೂ ನೀವು ತೊಗೊಳ್ಳೇಬೇಕು. ನೆಕ್ಸ್ಟ್ ಸ್ಟೆಪ್ ಬಂದುಬಿಟ್ಟು ನೀವೇನು ಮಾಡಬೇಕು, ವಾಕ್ ಹೋಗಬೇಕು, ಇಲ್ಲಾಂದರೆ ಎಕ್ಸಸೈಸ್ ಮಾಡಬೇಕು. ಯಾವುದಾದ್ರೂ ಒಂದು ಚಾಯ್ಸ್ ಮಾಡ್ಕೊಳ್ಳಿ. ಒಂದು 10 ಡೇಸ್ ಮಾತ್ರ ನೀವು ಕರೆಕ್ಟಾಗಿ ವಾಕ್ ಹೋಗಿ, ಒಂದು ಅರ್ಧ ಗಂಟೆ ವಾಕ್ ಹೋಗಿ ಸಾಕು. ನಿಮಗೆ 1 ಅವರ್ ಏನೂ ಬೇಕಾಗಿಲ್ಲ. ಸ್ಟಾರ್ಟಿಂಗಲ್ಲಿ ನೀವು ಒಂದು ಅರ್ಧ ಗಂಟೆ ವಾಕ್ ಹೋಗಿ, 1 ಕಿಲೋಮೀಟ್ರ್ ಆದರೂ ಹೋಗ್ಬೋದು, 2 ಕಿಲೋಮೀಟ್ರ್ ಎಷ್ಟಾಗುತ್ತೆ ನಿಮಗೆ ಸಾಧ್ಯ. ಒಂದು ಅರ್ಧ ಗಂಟೆಯಲ್ಲಿ ನಿಮಗೆ ಎಷ್ಟಾಗುತ್ತೋ ಅಷ್ಟು ವಾಕ್ ಮಾಡಿ.
ನೆಕ್ಸ್ಟು ನೀವು ಏನು ಮಾಡಿ 10 ಡೇಸ್ ಆದಮೇಲೆ ನೀವೇನು ಮಾಡಿ ನಾರ್ಮಲ್ ಎಕ್ಸಸೈಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಈ ರೀತಿ ನೀವು ಸ್ಟೆಪ್ ಬೈ ಸ್ಟೆಪ್ ಮಾಡ್ಕೊಂಡು ಬಂದಾಗ ಖಂಡಿತ ನಿಮಗೆ 1 ಮಂತಲ್ಲಿ ಒಳ್ಳೆಯ ರಿಸಲ್ಟ್ ಕೊಟ್ಟೇ ಕೊಡುತ್ತೆ. ನಿಮ್ಮದು ವೇಟಲ್ಲಿ ಎಷ್ಟು ಡಿಫ್ರೆನ್ಸ್ ಬರುತ್ತೆ, ನಿಮಗೆ ಏನಾದರೂ ಹೆಲ್ತ್ ಪ್ರಾಬ್ಲಮ್ಸ್ ಇದ್ದರೂ ಕೂಡ ನಿಮಗೆ ಡಿಫ್ರೆನ್ಸ್ ಕಾಣಿಸುತ್ತೆ. ತುಂಬ ಜನಕ್ಕೆ ಥೈರಾಯ್ಡ್ ಇರುತ್ತೆ, ಇಲ್ಲ ಇರ್ರೆಗ್ಯುಲರ್ ಪೀರಿಯಡ್ ಇರುತ್ತೆ. ಈ ಥರ ಇದ್ದಾಗ ನಿಮಗೆ 3 ಮಂತ್ಸಲ್ಲಿ ನಿಮಗೆ ರೆಗ್ಯುಲರಾಗಿ ಪೀರಿಯಡ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಖಂಡಿತ ಇದನ್ನು ಮಾಡಿ ನೋಡಿ ನೀವು. ಸ್ಟಾರ್ಟಿಂಗಲ್ಲಿ ಯಾವುದನ್ನು ನೀವು ಹೆವಿಯಾಗಿ ಮಾಡೋಕ್ಕೆ ಹೋಗಬೇಡಿ, ನಾರ್ಮಲಾಗಿ ಮಾಡ್ಕೊಂಡು ಬನ್ನಿ. ಅದೇ ನಾನು ಹೇಳಿದ್ನಲ್ಲ, ಸ್ಟೆಪ್ ಬೈ ಸ್ಟೆಪ್ ನೀವು ಮಾಡ್ಕೊಂಡು ಬಂದಾಗ ಮಾತ್ರ ನಿಮಗೆ ಹೆಲ್ದಿಯಾಗಿ ನೀವು ವೆಯ್ಟ್ ಲಾಸ್ ಮಾಡ್ಕೊಳ್ಳೋಕ್ಕೆ ಸಾಧ್ಯ. ಇವತ್ತಿನ ನನ್ನ ವೆಯ್ಟ್ ನೋಡ್ತಾ ಇದ್ದೀರಲ್ವಾ, 66.450 ಗ್ರಾಮ್ ಇದೆ ನಂದು. ಈ ವೆಯ್ಟ್ ಲಾಸ್ಟ್ ವೀಕಲ್ಲಿ ಇದೇ ವೆಯ್ಟ್ ಇತ್ತು. ಇವಾಗ ಈ ನಂದು ಪ್ರೆಸೆಂಟ್ ವೆಯ್ಟ್ ಕೂಡ ಇಷ್ಟೇ ಇದೆ. ಯಾಕೆಂದರೆ ನಾನು 1 ವೀಕಿಂದ ಯಾವುದೇ ರೀತಿಯಾದ ಡಯಟ್ ಆಯಿತು, ವೆಯ್ಟ್ ಲಾಸ್ ಮಾಡೋಕ್ಕೆ ಎಕ್ಸಸೈಸ್ ಆಯಿತು, ವಾಕಿಂಗ್ ಆಯಿತು, ಯಾವುದನ್ನು ಮಾಡಿಲ್ಲ. ಯಾಕೆಂದರೆ ನನಗೆ ಸ್ವಲ್ಪ ಮನೆಯಲ್ಲಿ ಕೆಲಸಗಳು ಅದು ಇದು ಇರೋದರಿಂದ ನಾನು ಯಾವುದೇ ರೀತಿ ಮಾಡಿಲ್ಲ ಅಂದರೂ ನಾನು ಕರೆಕ್ಟಾಗಿ ವೆಯ್ಟನ್ನ ಮೇಂಟೈನ್ ಕೂಡ ಮಾಡ್ಕೊಂಡು ಬಂದಿದ್ದೀನಿ. ನಂದು ವೆಯ್ಟ್ ಕೂಡ ಲಾಸ್ಟ್ ವೀಕ್ ಎಷ್ಟಿತ್ತು ಇವತ್ತು ಕೂಡ ಅಷ್ಟೇ ಇರೋದು. ನಾಳೆಯಿಂದ ಸ್ಟ್ರಿಕ್ಟಾಗಿ ಮಾಡ್ಕೊಂಡು ಹೋಗ್ಬೇಕು ಅಂದ್ಕೊಂಡಿದ್ದೀನಿ. ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ನನ್ನ ಡಯಟ್ ರೂಟೀನ್ ಯಾವ ರೀತಿ ಹೋಗುತ್ತೆ, ಇದ್ರ ಜೊತೆಗೆ ಯಾವ ರೀತಿ ನೀವು ಸ್ಟೆಪ್ ಬೈ ಸ್ಟೆಪ್ ವೆಯ್ಟ್ ಲಾಸ್ ಮಾಡ್ಕೋಬೇಕು ಅಂದರೆ ಏನೆಲ್ಲ ಮಾಡಬೇಕು, ಯಾವ ರೀತಿ ಸ್ಟಾರ್ಟ್ ಮಾಡಬೇಕು ಅಂತ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಟ್ಟಿದ್ದೀನಿ. ಖಂಡಿತ ಯಾರೆಲ್ಲ ನಾಳೆಯಿಂದ ನಾನು ವೆಯ್ಟ್ ಲಾಸ್ ಮಾಡಬೇಕು ಅಂತ ಯಾರೆಲ್ಲ ಅಂದ್ಕೊಂಡಿರ್ತೀರಲ್ಲ, ಅವರಿಗೆ ಈ ವಿಡಿಯೋ ಖಂಡಿತ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಹಾಗೆ ನಿಮಗೆ ಯೂಸ್ ಕೂಡ ಆಗುತ್ತೆ. ಖಂಡಿತ ನೀವು ನಾಳೆಯಿಂದ ನೀವು ವೆಯ್ಟ್ ಲಾಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ನಿಮಗೆ ಒಳ್ಳೆಯ ರಿಸಲ್ಟ್ ಬಂದೇ ಬರುತ್ತೆ, ನೀವು ಕೂಡ ಹ್ಯಾಪಿಯಾಗಿರ್ತೀರ. ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ನನ್ನ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನನ್ನ ವಿಡಿಯೋ ಕೂಡ ಒಂದು ಲೈಕ್ ಮಾಡಿ. ನಿಮಗೇನು ಅನ್ನಿಸ್ತು, ನೀವು ಕೂಡ ವೆಯ್ಟ್ ಲಾಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ.